ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾ 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 ಭಾರಿ ಮಿಂಚಾಕತ್ತಾಳಲಿಕ್ಕೆ. ನೋಡ್ರಿ ನೋಡ್ರಿ, ಯಾ ನಮ್ಮನೆ ಸೀರೆ ಉಟ್ಕೊಂಡು ಮೆರ್ಯಾಕತ್ತಾಳ. ನನಗನಸ್ತತಿ ಸೊಸಿ ಸೀರೆ ಉಟ್ಕೊಂಡು ಬಂದಿರ್ಬೇಕಿಕ್ಕಿ. ಅವ್ರ ಮನ್ಯಾಗ ಬೇಕಾದಾಳಲ್ಲ, ಶ್ರೀಮಂತರ ಮನೆ ಸೊಸಿ. ಅಯ್ಯೋ ಚಂದ್ರಕ್ಕ, ಅವ್ರ ಮನ್ಯಾಗಿರೋ ಇಬ್ಬರು ಸೊಸ್ತಿಯಾರು ಶ್ರೀಮಂತ್ರೆ. ಅಯ್ಯ ಬಿಡು, ನಶೀಬಕ್ಕಿದೆ. ಒಂದನೇ ಸೊಸಿಗೆ ಇದು ಮಾಡಿದ್ಲ, ಎರಡನೇ ಸೊಸಿ ಇದ್ದಂತಕ್ಕಿಂತ ಅಂದ್ಲ. ಮತ್ತು ತಿನ್ನಬೇಕಂತ ಅಣ್ಣನ ಮಗಳು ಎಟ್ಟು ಕೊಟ್ರು ಸಯ್ಯ, ಎಟ್ಟು ಬಂದರು ಸಯ್ಯ, ಏನೈತಿ. ಹುಟ್ಟಿದ ಇಂಥದ್ರ ಹುಟ್ಟಬೇಕು. ಆಕ್ಯಾಕೆ ಸೊಸಿ ಸೀರೆ ಉಟ್ಕೊಂಬರ್ತಾಳ? ಆಕಿದೆ ಸೀರೆ ಇರ್ಬೇಕು, ಸುಮ್ಮನೆ ಇರೋದು. ಅಷ್ಟು ಚಂದನ್ ಸೀರೆ ಆದರೂ ಚಂದ ಐತಲ್ಲ. ಕಮ್ಸೆ ಕಮ್ಮಿ ಅಂದ್ರೂ ಒಂದು 2-3 ಸಾವಿರ ರೂಪಾಯಿ ಮ್ಯಾಗಿರ್ಬೇಕಪ್ಪ ಅದ ಸೀರೆ. ಹೋಗ, ರೇಷ್ಮಿದು ಇದ್ದಂಗೆ ಐತಿ ಅದು, ಅಷ್ಟು ಚಂದ ಐತಿ. ಬಂದ್ಲ ಓ ಈಗಾರ ಬಂದೆಲ್ಲವ. ಎಂತ ತಡ ಆಗಿ ಬರ್ತೀರಾ ನೀವು ಅತ್ತೆ ಸೊಸಿ? ಓ ನೀವು ಸುಶೀಲಜ್ಜಿ ಅಲ್ಲ? ಅಯ್ಯೇ ಭಾರಿ ಚಂದ ನೆನ್ಪಿಟ್ಟಿಯಲ್ಲ ಹುಡುಗಿ. ಏನೋ ಆಗ್ಲೇವಾ, ನಿನ್ನ ಸೊಸಿ ಭಾರಿ ಚೂಟಿದಾಳೆ. ಎಲ್ಲರೂ ಹೇಳ್ತಾರ ನಮ್ಮ ಗಂಗಾನ್ ಸೊಸಿ ಮಂಗಳ ಭಾರಿ ಚೂಟಿ ಅಂತೇಳಿ. ಏಸ್ರಾಗೈತವ ಈಗ? ಈಗ ಏಸ್ರಾಗೈತಿ ನಂಗೆ? ಆಕಿಗೆ 6ರಾಗೈತೆ. 6ರಾಗೈತೆ. ಆಗ್ಲಿ ಗಂಡ ಹೆಣ್ಣ ಸುಸೂತ್ರ ಒಂದು ಹೆರಿಗೆ ಆದ್ರೆ ಅಟ್ಟ ಸಾಕ. ಆಗ್ಲಿ ಒಳ್ಳೇದಾಗ್ಲಿ. ಏನು ಉಡಿ ತುಂಬಿಸ್ಕೊಳಕ್ ಹೋಗ್ಬೇಡ, ಅಲ್ಲಿ ಒಳಗೆ ಉಡಿ ತುಂಬಕತ್ತಾರ. ನೀ ಆರಾಮ್ ಹೊಡ್ತುಂಬ ಊಟ ಅಷ್ಟ ಮಾಡ. ಇಲ್ಲ ನಾನು ಒಬ್ಬಕ್ಕೆ ಬರತ್ತಿದ್ದೆ. ಅತ್ತಿ ಮತ್ತೆ ನಾನು ಬರ್ತೀನಿ ಅಂದ್ಲ, ಹಂಗೆ ಕರ್ಕೊಂಬಂದೆ. ಹೌದಾ, ಇರ್ಲಿ ಬಿಡ. ಒಬ್ಬಕ್ಕೆ ಬಂದು ಏನು ಮಾಡ್ತಿ? ಸೊಸ್ತಿಯಾರು ಇರೋ ಹೊತ್ತಿನ ಕರ್ಕೊಂಡು ಅಡ್ಡಾಡ್ಬೇಕವ. ನಾನು ನೋಡು, ನನ್ನ ಸೊಸಿನ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಬಿಟ್ಟು ಹೋಗುದಿಲ್ಲ. ಎಲ್ಲದಕ್ಕೂ ನನ್ನ ಸೊಸಿ ನನ್ನ ಜೋಡಿನೇ ಇರ್ತಾಳ, ಗೊತ್ತನ? ಇದಕ್ಕೆ ಬಿಟ್ಟು ಅಡ್ಡಾಡ್ಬೇಕು. ಆರಾಮ ಜೋಡಿ ಅಡ್ಡಾಡಿದಾಗ ಚಂದ ಅನ್ಸೋದವೆಲ್ಲ. ಸರಿ ಅಂದಂಗೆ ಗಂಗಾ, ಭಾರಿ ಚಂದ ಕಾಣಕತ್ತೀಯ. ನೀನು ಸೀರೆ ಉಡ್ಬೇಕು ಬೇಡವಾ? ಚೂಡಿದಾರ ಹಾಕೊಂಡು ನಿಂತಿ ನೋಡು. ನಿಮ್ಮ ಅತ್ತಿ ಎಂತ ಚಂದ ಸೀರೆ ಉಟ್ಟತಿ. ನಾನು ಹೇಳ್ತೀನಿ, ಇವೆಲ್ಲ ಎಲ್ಲಿ ಕೇಳ್ತಾವಮ್ಮ. ಅಯ್ಯ, ನಮ್ಮ ಅತ್ತಿನೂ ಚೂಡಿದಾರನೇ ಹಾಕೊಂತಿತ್ತು. ಅದು ನಮ್ಮ ಅವ್ವನ ಸೀರೆ ಕೊಟ್ಟತ್ತಲ್ಲ, ಅದನ್ನ ಉಟ್ಕೋಬೇಕಂತ ಆಸೆ ಆಗಿ ಉಟ್ಕೊಂಡಾಳ ಅಷ್ಟೇ. ಇಲ್ಲಾಂದ್ರೆ ಚೂಡಿದಾರ ಹಾಕೊಂಡೇ ಬರ್ತಿತ್ತು ಅತ್ತಿನೂ, ಗೊತ್ತನ? ಇವತ್ತು ನಮ್ಮ ಅವ್ವನ ಸೀರೆ ಐತೆ ಅಂತೇಳಿ ಉಟ್ಕೊಂಡು ನಿಂತೈತಿ. ಮತ್ತೆ ಬೇಕಾದ್ರೆ ಏನಾರ ಫಂಕ್ಷನ್ ಇದ್ದಾಗ ನೋಡ್ರಿ, ಬೇಕಾದ್ರೆ ಉಟ್ಕೊಳ್ಳೋದೇ ಇಲ್ಲ. ಚೂಡಿದಾರ ಹಾಕೊಂಡೇ ಬರ್ತೈತಿ. ಬೇಕಾದ್ರೆ ಕೇಳ್ರಿ ನೀವು. ಸುಮ್ಮನಿರ ಮಂಗಳಿ. ಓ ಈ ಸೀರೆ ನಿಮ್ಮ ಅವ್ವಂದ? ಅದೇ ಅನ್ಕೊಂಡೆ. ಇಂಥದ್ದು ಯಾವಾಗ ಉಟ್ಕೊಂಡ್ ಬಂದಿಲ್ಲಲ್ಲ ಗಂಗಾ ಅಂತೇಳಿ. ಚಂದಾಗೈತಿ ಭಾರಿ ಚಂದಾಗೈತವ ನಿಮ್ಮ ಅವ್ವನ ಸೀರೆ. ಸರಿ ತೋ ಗಂಗಾ, ಒಳಗೆ ಬಾ, ಆರತಿ ಮಾಡಾಕತ್ತಾರ ಎಲ್ಲಾರು. ನೀನು ಆರತಿ ಮಾಡಿಬಿಡುವಂತೆ, ನಾ ಹೋಗಿರ್ತೇನೆ. ಲೇ ಮಂಗಳಿ, ಬಾಯಿ ಮುಚ್ಚಲೆ ಊಟು. ಅವ್ರ ಮುಂದೆ ಅದನ್ನೆಲ್ಲ ಯಾಕೆ ಹೇಳಾಕತ್ತಿ? ಸೀರೆ ನಮ್ಮ ಅವ್ವಂದು ನಮ್ಮ ಅಪ್ಪಂದು ಅಂತೇಳಿ. ಅತ್ತೆ, ನಾನೆಲ್ಲಿ ಸೀರೆ ನಮ್ಮಪ್ಪಂದು ಅಂದೆ? ಅಯ್ಯೋ ನಿಂಗೆ ತಲೆ ಕೆಟ್ಟೈತೆ. ನಮ್ಮ ಅವ್ವಂದು ಅಂದಿದ್ದು ನಾನು. ಅಯ್ಯೋ ಆಡ್ಬಿಟ್ಟಿ, ನಿನಗೇನು ಹೇಳಿಲ್ಲ ನಾನು. ಸೀರೆ ನಿಮ್ಮ ಅಪ್ಪಂದ, ನಿಮ್ಮ ಅವ್ವಂದ, ನಿಮ್ಮ ಅಜ್ಜಂದ. ಅದು ಏನಾರ ಆಗ್ಬೇಕಕ್ಕ, ಒಟ್ಟ ಉಸುಲು ಹೊಡಿಬೇಡ, ಬಾಯಿ ಮುಚ್ಕೊಂಡಿರ್ಬೇಕು. ಒಂದು ಅಕ್ಷರ ಮಾತಾಡ್ಬೇಡ. ಅತ್ತೆ ಮಾತಾಡ್ಬಾರ್ದ? ಮಾತಾಡಿದಿ ನನ್ನ ಮ್ಯಾಗ ಆಣಿ. ಒಂದು ಅಕ್ಷರ ಮಾತಾಡ, ಬಾಯಿ ಮುಚ್ಕೊಂಡಿದ್ದು ಬಿಡು. ವಾ ಗಂಗಾ. ಓ ರಮಕ, ಹೆಂಗಿದ್ದೀರಿ? ಆರಾಮದಿರಿ? ಓ ಆರಾಮದೇನು ನೋಡವ. ಹೆಂಗದಿಯಾ ಮಂಗಳ? ಆರಾಮದಿಯೇನ? ಅಯ್ಯ, ನಿನ್ ಸೊಸಿಗೇನಾತ? ಒಂದು ಅಕ್ಷರ ಮಾತಾಡ್ವಳ್ಳು. ಮಂಗಳ ಹೆಂಗದಿಯಾ? ಆರಾಮದಿಯಿಲ್ಲ? ಆರಾಮದಾಳ. ಅಯ್ಯ ಮೂಕಿಕ್ಕದಾಳ ನೀಕಿ? ನಾ ಯಾಕೆ ಮೂಕಿರ್ಲಿ? ನಾನು ಮಾತಾಡ್ಬಾರ್ದಂತ ನಮ್ಮ ಅತ್ತಿಗೆ ಸಿಟ್ಟು ಬಂದೈತಿ. ಮಾತಾಡಬೇಡ, ಒಟ್ಟ ಮಾತಾಡಿದೆ ಅಂದ್ರೆ ನನ್ನ ಮ್ಯಾಗ ಆಣಿ ಅಂತ ಹೇಳೈತಿ ನಮ್ಮ ಅತ್ತಿ. ಅದಕ್ಕೆ ನಾ ಮಾತಾಡಂಗಿಲ್ಲ ನಿಮ್ಮ ಜೋಡಿ. ಅಯ್ಯೋ ಹಂಗ್ಯಾಕಂದ್ಯಾ ಗಂಗಾ? ಪಾಪ ಹುಡುಗಿ ಹೊರಗೆ ಬಂದತ್ನ್ಯಾಗ 4 ಕಾಳು ಮಾತಾಡೋದು ಬಿಟ್ಟು ಪಾಪ 4 ಮಾತಾಡೋದಕ್ಕೆ ನೀನು ಆಣಿ ಪಾಣಿ ಇಟ್ಟಿಯೇನ? ಯಾಕ ಯಾಕೆ ಮಾತಾಡಿದ್ರೆ ನಿನಗೇನು ತ್ರಾಸ ಆಕತಿ? ಎಂತಕ್ಕಿದ್ಯಾ? ಅತ್ತಿಗಳು ಸೊಸ್ತ್ಯಾರಿಗೆ ಏನೇನೋ ಕಾಟ ಕೊಡ್ತಾರಂತ. ನೀನು ಬೇರೆ ಹೊರಗೆ ಬಂದ್ರೆ ಮಾತಾಡಬೇಡ ಆಣಿ ಅಂತೇಳಿ ಆಣಿ ಇಟ್ಟೇನ? ನೋಡು ಬಂಗಾರದಂತ ಸೊಸಿ. ಎಲ್ಲಿ ನಮ್ಮ ಅತ್ತಿಗೆ ಏನಾರು ಆಕತಿ ಅಂತೇಳಿ ಒಂದು ಅಕ್ಷರ ಮಾತಾಡಿದ್ದಿಲ್ಲ. ಈಗ ಮಾತಾಡ್ತೇವೆ ಪಾಪ. ಹಂಗ್ಯಾಕೆ ಮಾಡಿ ನೀವೊಂದತ್ತಾಗ? ಅದು ಹಂಗಲ್ಲ, ಅದು ವಟ ಏನಾರ ಅಂತಾಳ ಅದಕ್ಕೆ. ಆದ್ರೂ ಏನು ಮಕ್ಳು ಮಾತಾಡೋದೆ, ಮತ್ತೆ ಸಣ್ಣಕ್ಕೆದಾಳ ಮಾತಾಡ್ತಾಳ, ಏನಾಗದೈತಿ? ಅದು ಕಾಣಿ ಪಾಣಿ ಅಂತ ಇಡ್ತಾರ. ನಾನು ನೋಡವ, ನನಗ್ಯಾರ ಸರಿ ಕಾಣಲಿಲ್ಲ ಬಿಡು. ಏನು ಅಂಥದ್ದು ಮಾತಾಡ್ತಾಳಕ್ಕೆ? ಆಣಿ ಇಡು ಅಂಥದ್ದು ಏನು ಮಾತಾಡ್ತಾಳಕ್ಕೆ ಅಂಥದ್ದು? ಅಯ್ಯ ಮಂಗಳ, ಏನವ ಮಾತಾಡ್ತಿ? ಆರಾಮದಿಯ? ಉಂಡೆ ತಿಂದೆ ಇವನ್ನೆಲ್ಲ ಮಾತಾಡೋದು? ಅದು ನಾನು ಏನು ಅಂದಿಲ್ಲ. ಆಗಲೇ ಒಬ್ಬರು ಯಾರು ಅಜ್ಜಿ ಹೆಸರು ಸುಶೀಲಕ್ಕ ಅಂತೆ, ಅವ್ರು ಬಂದಿದ್ರು. ನಂಗೆ ಗೊತ್ತಿಲ್ಲ. ಅವ್ರು ಮಾತಾಡ್ಕೊಂತ ನೀ ಯಾಕೆ ಚೂಡಿದಾರ ಹಾಕೊಂಬಂದು ಸೀರೆ ಉಟ್ಕೊಂಬರ್ಬೇಕು ಬೇಡ ಅಂತ ಕೇಳಿದ್ರು. ಅದಕ್ಕೆ ನಾನು ನಿಮ್ಮ ಅತ್ತಿ ನೋಡಿ ಎಷ್ಟು ಚಂದ ಸೀರೆ ಉಟ್ಟತಿ ಅಂತ ಅಂದರು. ಅಷ್ಟೇ ಏನಿಲ್ಲ ರಮಕ, ನೀವೆಲ್ಲ ಬಿಡೋದು ಹೋಲಿ ಅಂತಂಗ ಹುಡುಗಿನ ಜೊತೆಗೆ ಕುಂದ್ರಸ್ಯಾರ, ಹುಡುಗಿನ ಕುಂದ್ರಸ್ಯಾರ?
ನೀ ಅಡ್ಡ ಮಾತಾಡ್ಬೇಡ. ಆ ಹುಡುಗಿ ಏನೋ ಒಂದು ಹೇಳಾಕತ್ತೈತಿ, ತಡಿ ಅದು ಪೂರ ಮುಗಿಲಿ. ಅಡ್ಡ ಮಾತಾಡಿ ಆ ಹುಡುಗಿ ಮಾತಾಡೋದನ್ನ ಕಟ್ ಮಾಡಿಬಿಡಕ್ಕೆ ನೀ ಹೇಳವ ಮಂಗಳ. ಅಂತ ಅಂದಿದ್ದಕ್ಕಿಲ್ಲ, ನಾನು ಅತ್ತಿನೂ ಚೂಡಿದಾರ್ ಹಾಕೊಂಡ್ ಬರ್ತಿತ್ತು. ನಮ್ಮ ಅವ್ವನ ಸೀರೆ ಐತಲ್ಲ ಅದು ಚಂದ ಐತಿ, ಅದನ್ನ ಉಡ್ಬೇಕಂತ ಆಸೆಯಿಂದ ನಮ್ಮ ಅವ್ವನ ಮನೆಗೆ ಹೋಗಿ ನಮ್ಮ ಅವ್ವನ ಕಡೆ ನಿನ್ನ ಸೀರೆ ಕೊಡು ನಂಗೆ ಬೇಕು ಅಂತ ಕೇಳಿ ಇಸ್ಕೊಂಡು ಅಲ್ಲಿಂದ ತೊಗೊಂಡು ಬಂದು ಅದು ನಮ್ಮಪ್ಪ ತಂದ್ಕೊಟ್ಟಿತ್ತು ನಮ್ಮ ಅವ್ವಗೆ. ಆ ಸೀರೆ ಉಟ್ಕೊಂಡು ನಮ್ಮ ಅವ್ವ ಚಂದ ಕಾಣಕತ್ತಿದ್ಲಂತ. ಆ ಸೀರೆ ನೋಡಿ ಈಕಿಗೆ ಇಷ್ಟ ಆಗಿ ನಮ್ಮ ಅತ್ತಿಗೆ ಆ ಸೀರೆ ಬೇಕು ಕೊಡು ನಾ ಉಟ್ಕೋತೇನೆ ಅಂತೇಳಿ ಇಸ್ಕೊಂಡು ಬಂದಿದ್ದಕ್ಕೆ ಇಲ್ಲಿ ಹುಟ್ಟತ್ತಷ್ಟೇ ಚಂದ ಕಾಣ್ತತಂತೇಳಿ. ಇಲ್ಲಾಂದ್ರೆ ಅತ್ತಿನೂ ಚೂಡಿದಾರ್ ಹಾಕೊಂಡ್ಬರ್ತಿತ್ತು ಅಂತ ಹೇಳಿದ್ದು. ಅಷ್ಟಕ್ಕೂ ಅತ್ತಿಗೆ ಸಿಟ್ಟು ಬಂದೈತಿ. ಅಯ್ಯೋ ಹೌದಾ, ಇಷ್ಟಕ್ಕೆ ಮಾತಾಡ್ಬೇಡ ಅಂದಿಯನ ಹುಡುಗಿನ. ಅಯ್ಯೇ ಅಲ್ಲಲ್ಲೇ ನಿನಗರ ಏನು ಸೀರೆ ಕಮ್ಮಿ ಆಗಿದ್ದುನ ನೋಡ ಗಂಗಿ, ನೀನು ಗನ್ನ ಮಾಡಕ್ಕೆವ ಆತಾಗ. ಅವ್ರ ಒಂದು ಸೀರೆ ನಿನಗೆ ಯಾಕೆ ಬೇಕಿತ್ತು? ಪಾಪ ಅವ್ರ ಅಪ್ಪ ತಂದು ಕೊಟ್ಟಿತ್ತಂತೆ, ಅದು ನಿಸ್ಕೊಂಡು ಉಟ್ಕೊಂಡಿಯೇನ? ಅಯ್ಯ ಹಾಡಿಬಿಟ್ಟು ಏನು ಕಮ್ಮಿ ಯವ್ವ, ಸುಟ್ರು ಸುಡ್ಲಾರ್ದಷ್ಟು ಸೀರೆ ಅದಾವು ತಿಜುರಿ ಒಟ್ಕೊಂಡತ್ತಾಗ. ಮತ್ತೆ ಹೋಗಿ ಅವ್ರ ಒಂದು ಸೀರೆ ತರೋ ಕೆಲಸ ಏನೈತಿ? ಅಯ್ಯ ದೇವ್ರೆ, ಈ ಹೆಣ್ಮಕ್ಳಿಗೆ ಎಷ್ಟು ಸೀರೆ ಇದ್ರೂ ಆಸೆನ ತಿರೋದಲ್ಲ ಅಂತ ಹೇಳ್ಕೊ. ಅಯ್ಯೋ ದೇವ್ರೆ, ನಾನು ಏನ ಅಂತ ಮಾಡಿದ್ದೆ, ಇಷ್ಟಕ್ಕೆ ಮಾತಾಡ್ಬೇಡ ಅಂದೇನ ಹುಡುಗಿನ. ಎಲ್ಲರ ಮುಂದೆ ಹೇಳ್ತಾಳಂತೇಳಿ, ಅಯ್ಯೋ ಕತಿ ಎಲ್ಲರ ಮುಂದೆ ಹೇಳ್ತಾಳಂತೇಳಿ. ಹುಟ್ಟಿದ್ದೆ ಉಂಟಂತೆ, ಅದಾಗ ಹೇಳಕ್ಕೆ ಏನಾಗದೈತಿ ಬಿಡು ಅಲ್ಲಿ ಹೊತ್ತಾಗ. ಒಟ್ಟಿಗೆ ಏನು ಅವ್ರ ಅವ್ನು ಸೀರೆ ಹುಟ್ಟೋದಿಲ್ಲ. ಸೀರೆ ಒಂದೇ ತಂದಿಯಾ, ಮತ್ತೇನೇನು ತಂದಿಯಾ? ಹಾಕೊಂಡು ಒಡವಿನೂ ಇಸ್ಕೊಂಬಂದಿಯೇನು ಮತ್ತೆ? ಹೋಗ್ಲಿ ಬಿಡವ, ಏನಾರ ಮಾಡ್ಕೊರಿ ನೀವು. ವಾರ್ಗಿತ್ತಾರಂತ ನಾನು ನಾತಿಗೇನಾದ್ನಿ, ಏನಾರ ಮಾಡ್ಕೊರಿ. ಇದು ನಡಿ ಪಟ ಪಟ ಆರತಿ ಮಾಡಿ ನಡಿ, ಮಳೆ ಬರೋಂಗಾಗೈತಿ, ಮಾಡಾಗೈತಿ, ಉಂಡು ಕಡೆಲಾಗನ. ಮಂಗಳ ಭಾರಿ ಚೆನ್ನಾಗಿ ಮಾತಾಡ್ತೀಯವ ನೀನು. ಜಾಕಿ ಹುಷಾರಿ, ದೌಡ್ ಕುಬ್ಸ ಮಾಡ್ರಿ. ನಿಮ್ದೊಂದು ಕುಬ್ಸಕ್ಕೆ ಬರ್ಬೇಕಂತ ಕಾಯ್ತಾ ಐತಿ ಜೀವ. ಅರೇ ಗಂಗಂದು ಅಕ್ಕ, ನಿಮ್ದು ಮಾತ್ರ ಭಾರಿ ಚಂದಾಗಿ ಕಾಣ್ತಾ ಇದ್ದೀರಿ. ಇದು ಗ್ರೀನ್ ಸ್ಯಾರಿದು ಒಳಗಡೆ, ನಮ್ದು ಇವತ್ತು ಹಸಿರ್ದು ಸ್ಯಾರಿಗೆ ಉಟ್ಕೊಂಡು ಬರ್ಬೇಕು ಅನ್ಕಂತ. ಆದ್ರೆ ಏನು ಮಾಡೋದು, ಈ ಮಳೆದು ವಾತಾವರಣಗೆ ಚೂಡಿದಾರ್ಗೆ ಹಾಕೊಂಡ್ಬಿಟ್ಟು ಮ್ಯಾಗೆ ಬುರ್ಕಾದು ಹಾಕೊಂಡ್ಬಂದ್ಬಿಟ್ವಿ. ಅಡ್ಡಿ ಇಲ್ಲ, ನಿಮ್ದುಗೆ ಆದ್ರೂ ಹಾಕೊಂಡಿದ್ದೀರಿ ಅಲ್ಲ. ನಂದು ಒಂದು ಹಸಿರ್ದು ಸೀರೆಗೆ ಇದೆ, ಆದ್ರೆ ಇಷ್ಟು ಚಂದಾಗಿ ಇಲ್ಲ. ಅದು ಇಷ್ಟು ಸುಂದರವಾಗಿ ಇಲ್ಲ ಅಲ್ಲ. ಇದು ಎಲ್ಲಿ ತಗೊಂಡಿದ್ದಾರೆ ಒಂದು ಸಲ ನಿಮ್ಮ ಅಣ್ಣಗೆ ಕೇಳ್ಬಿಟ್ಟು ನಮ್ದಿಗೆ ಹೇಳಿ, ನಾವು ಅದೇ ಅಂಗಡಿಲಿ ಹೋಗಿ ತಗೊಂತೀವಿ. ಬರ್ತಾವ, ಬನ್ನಿ ಊಟ ಹಾಗೆ ಮಾಡೋಣ. ಏ ಮಂಗಳಿ, ಇನ್ನು ಜೀವನದಾಗ ನಾನು ನಿಮ್ಮ ಅವ್ನ ಸೀರೆ ಉಡಲ್ಲೇ ಏನ ಯಾಕಾರ ತಂದೆ ಅನ್ನಂಗೆ ಆತಯ್ಯವ ನನ್ಗತ್ತಾಗ. ಅಯ್ಯೋ ಹಡಿಬಿಟ್ಟು ಒಳ್ಳೆ ಫಂಕ್ಷನಿಗೆ ಕರ್ಕೊಂಬಂದು ಹೇಳಿ ನಿನ್ನ. ನಡಿ ಬಡ ಬರದ ಬಂದೇವಿ, ಹೊಡೆದುಂಬ ಊಟ ಮಾಡ್ಕೊಂಡು ಹೋಗೋಣ ನಡಿ. ಅತ್ತಾಗ ಅತ್ತಿಲ್ಲ ಕತ್ತಿಲ್ಲ, ಮತ್ತೆ 4 ಮಂದಿ ಎಲ್ಲರಿಗೂ ಹೇಳ್ಕೊಂತ ಬರ್ಬೇಡ. ಇನ್ನು ಉಸುಲು ಹೊಡೆಯಂಗಿಲ್ಲ. ನನ್ನ ಸೀರೆ ನಿನ್ನ ಸೀರೆ ನಮ್ಮ ಅವ್ನ ಸೀರೆ ಅಂತೇಳಿ ಬಾಯ್ ಬಿಟ್ರೆ ಬಾಯಿಗೆ ಹೊಡಿತೀನಿ ಮತ್ತೆ. ನಡಿ. ಆಯ್ತು ಬಾರ ಊಟ ಮಾಡೋಣ. ಎಂತ ಚಲೋ ಪಾಯಸ ಅಡಿಗೆ ಇಷ್ಟೆಲ್ಲ ಮಾಡ್ಯಾರ ನೋಡವ. ಪಾಪ ಅಡಿಗೆ ಭಾಳ ರುಚಿ ಮಾಡ್ಸ್ಯಾರ. ಬಾ ಊಟ ಮಾಡೋಣ ಬಾ. ತಡ ಆತಲ್ಲ ಗಂಗವ್ವ ಬರೋದು? ಅಯ್ಯೋ ಆಗಲೇ ಬನ್ನೇವ. ಆ ರಾಮಕ್ಕ ಸುಶೀಲಕ್ಕ ಬೆಟ್ಟೆ ಆದ್ರ ಒಂದು ತಾಸು ಮಾತಾಡ್ಕೊಂತ ತಲೆ ಹಿಚ್ಚಿಗೆ ಬಿಟ್ರು ನಂದು. ಏನು ಮಾಡ್ತೀಯ, ಅವ್ರ ಜೊತೆಗೆ ಮಾತಾಡೋದ ಇದು ಮಾಡೋದ ಅನ್ನಂಗೆ ಆಗ್ಬಿಡ್ತು. ಹಂಗಾಗಿ ಅಲ್ಲೇ ಹೊತ್ತೋಗಿದೆ, ಗೊತ್ತಾಗ್ಲಿಲ್ಲ ನನಗೆ. ಅಲ್ಲ ಇದು ನಿಮ್ಗೇನ ಪಾಪ ನಿಮ್ಮ ಸೊಸಿ ನಿಮ್ಮ ಜೋಡಿ ಜಗಳ ಮಾಡಕತ್ತಾಳಂತೆ, ಹೌದಾ? ಹ್ಞೂನವ, ಮಾಡಿಯಲ್ಲ ಅಂತ ಕೆಲಸನ ಮತ್ತೆ ಜಗಳ ಮಾಡ್ತಾರ. ನನ್ನ ಸೊಸಿ ಮುಂದೆಲ್ಲ ಇದ್ದ ಬರೋದೆಲ್ಲ ಚಾಡ ಹೇಳಿ ಮತ್ತೇನೇನೈತಿ, ಜಗಳ ಮಾಡ್ಕೊಂತ ಕುಂತಾಳೀಗ. ಮಾತಾಡಿದ್ರೆ ಮೈ ಮ್ಯಾಗ ಬರ್ತಾಳ ಗೊತ್ತನ. ಇಲ್ಲಿ ಇದ್ದಕ್ಕಿನ್ನ ಹುಲಿ ಮಾಡ್ದಂಗೆ ಮಾಡಿ ಈಗ. ಈಗೇನು ಮಾತಾಡಂಗಿಲ್ಲ, ಹಂಗಾಗೈತೆ ನನ್ನ ಬಾಳೆ ಅಲ್ಲೇ. ಅವರು ಹುಲಿ ಆದಂಗಾದ್ರೆ ನೀವು ಸಿಂಹ ಆಗ್ಬಿಡ್ರಿ, ಏನಂತೀರಿ? ಸಿಂಹ ಸಿಂಹ. ಆಯ್ತು ತಗೋರವ, ಅಕ್ಕ ನನ್ನ ಸಿಂಹನೂ ಅಕ್ಕನಿ, ಸೊಂಡಿಲಿ ಆದಂಗೂ ಅಕ್ಕಿನಿ ಸಿಂಹ ಅಂತ. ಸಿಂಹ ಯವ್ವ ತಾಯಿ, ನೀ ಹೇಳಿದ್ರೆ ಸುಲಭಿಲ್ ಬಿಡ ಯವ್ವ ಆತಾಗ. ಅಲ್ಲ ನಾನು ಏನಿಲ್ಲ ಬರೋದು ಹೇಳೀನಿ. ಏನು ಹೇಳಿಯಾ? ಬಿಡು ತಾಯಿ, ನಾನು ಆಕಿ ಬಗ್ಗೆ ಚಾಡ ಮಾತಾಡೇನಿ ಅಂತ ಹೇಳಿಲ್ಲ ನೀನು. ನೀವು ಮಾತಾಡಿಲ್ಲ ಹಂಗಾರ? ನಾನು ಸುಳ್ಳು ಹೇಳಿಲ್ಲ, ನೀವು ಮಾತಾಡಿದ್ದಕ್ಕೆ ಹೇಳಿದ್ದು. ಹ್ಞೂನವ ಮಾತಾಡೇನಿ, ಅದನ್ನ ಆಕಿ ಮುಂದೆ ಹೇಳೋ ಕೆಲಸ ಏನಿತ್ತು? ಪಾಪ ಅವ್ರು ಏನೋ ಮಾತಾಡ್ಕೊಂತ ಸುದ್ದಿ ಬಂತು, ಹೇಳಲಿಲ್ಲ ಅಂದ್ರೆ ಅವ್ರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳಂಗಿಲ್ಲ. ನಾ ಹಂಗೆಲ್ಲ ಸುಳ್ಳೊಂದು ಸೊಟ್ಟೊಂದು ನಂಗೆ ಮಾತಾಡಕ್ಕೆ ಆಗಂಗಿಲ್ರಿಪ್ಪ ಹಂಗಲ್ಲ. ಹೌದಾ ಸತ್ಯ ಹರಿಶ್ಚಂದ್ರನ್ ತುಂಡು? ಹೋಗ್ಲಿ ಬಿಡ ಚಂದ್ರವಾತಾಗ. ಊಟಕ್ಕೆ ಅಡಿಗೆ ನೀಡ್ಕೊಂಬಂದು ಉಣ್ಣಾತೀರನ? ನಾನು ನಡೆಸ್ಕೊಂಬರ್ತೇನೆ. ಹುಷಾರು ನೋಡಲ್ಲಿ, ಕೆಸರು ಭಾಳ ಐತಿ. ಏನು ಚಲೋ ಸೀರೆ ಬೇರೆ ಹುಟ್ಟಿ, ಅದ್ರಾಗ ಅದೇನು ನಿಮ್ಮ ಅತ್ತಿಗಿದಂತಲ್ಲ. ಮಂಗಳಿ ಅತ್ತಿ, ನಾನು ಹೇಳಿಲ್ಲ. ನಾನೆಲ್ಲಿ ಹೇಳಿನಿ ಕೇಳ್ಬೇಕಾರ? ನೀನು ಯಾರ ಮುಂದೆ ಹೇಳ್ಬೇಡ ಅಂದಿದ್ದಕ್ಕೆ ನಾವು ಒಬ್ಬರ ಮುಂದೆ ಹೇಳಿಲ್ಲಪ್ಪ. ನಾ ಸುಮ್ಮನೆ ಅದನ್ನೇ, ನಾ ಎಲ್ಲಿ ಹೇಳಿನಿ? ಚಂದ್ರಕರ ನಾ ಹೇಳಿನಿ? ಅಯ್ಯ ಪಾಪ ಹುಡುಗಿ ಮ್ಯಾಗ ಕುಕ್ಕಿ ಅಕ್ಕಿ ಹೇಳಿಲ್ಲ. ಅಯ್ಯೋ ಈಕಿ ಯಾರಕ್ಕಿ ಬಾಯಾಗ ಬರೋದಲ್ಲೇ ಆಕಿ ರಾಮಕ್ಕ ಅಂದೆಲ್ಲ ಹಿಂದೆ ಬೆಟ್ಟೆ ಆದ್ರ ಅಂತೇಳಿ ರಾಮಕ್ಕ ಅಂದ್ಲ, ಆಕಿ ಹಿಂದೆ ಬಂದು ಪಾತಿ ಅಂದ್ಲ. ಅಯ್ಯೋ ಬಿಡಾಡ್ಯಾರ, ಫಂಕ್ಷನ್ ಬಗ್ಗೆ ಮಾತಾಡ್ಯಾರ ಏನ ನನ್ನ ಸೀರೆ ಬಗ್ಗೆನೇ ಮಾತಾಡ್ಯಾರ? ನನಗಷ್ಟ ಅಲ್ತಗ ಇಡೇ ಇಲ್ಲಿದ್ದವ್ರಿಗೆ ಎಲ್ಲರಿಗೂ ಗೊತ್ತಾತ. ಇಲ್ಲೆಲ್ಲರೂ ನಿಂತಿದ್ದಿಲ್ಲ ನೋಡ, ಅವ್ರ ಅತ್ತಿಗೆ ಸೀರೆ ಉಟ್ಕೊಂಡ್ಬಂದು ಎಷ್ಟು ಚಂದ ಮಾತಾಡಕ, ಎಷ್ಟು ಚಂದ ಕಾಣಕತ್ತಾಳ ಅಂತ ಹೇಳಿ ಆತ. ಅಯ್ಯೋ ದೇವ್ರೆ, ನಾನು ಒಳ್ಳೆ ಉಟ್ಕೊಂಡ್ಬಂದಿಲ್ಲ ಇವ, ನಾನು ಅಷ್ಟು ಸೀರಿದ್ವು.
ಬೇಜಾರಾಗಬೇಡತ್ತಿ. ಇನ್ಮೇಲೆ ಯಾವತ್ತೂ ಯಾರ ಮುಂದೆ ಹೇಳಂಗಿಲ್ಲ ನೀ ನಮ್ಮ ಓನ್ ಸೀರೆ ಹುಟ್ಟಿ ಅಂತೇಳಿ. ಇನ್ಯಾರ ಮುಂದೆ ಹೇಳ್ಬೇಕು ಅನ್ಕೊಂಡಿದ್ದೇವ ತಾಯಿ? ಎಲ್ಲ ಹೇಳಿ ಮುಗಿಸಿ ಆತು, ಮತ್ತಿನ್ಯಾರ ಮುಂದೆ ಹೇಳ್ತಿದ್ದೇವ? ಯಾರ ಮುಂದೆ ಹೇಳಂಗಿಲ್ಲತ್ತಿ. ಹೋಗಿ ಉಣ್ಣೋಗೀಗ. ಅತ್ತಿ ಹುಷಾರಿ, ಅಲ್ಲಿ ಕೆಸರು ಭಾಳ ಐತಂತ ಗೊತ್ತೈತ್ ತಗೋರ್ಲೆ ನಂಗೆ. ಅಷ್ಟೇನ ತೀರಾ ಗೊತ್ತಿಲ್ಲಾರ್ದಂಗಿಲ್ಲ, ನಂಗೆ ಗೊತ್ತೈತ್ ತಗೋ. ಯಾರು ನೆನ್ಸ್ಕೊಳಕತ್ರ? ಯಾರು ನೆನ್ಸಕತ್ರನವ? ತಡಿ ನೀರು ಕುಡಿತೀನಿ. ಓ, ನಮ್ಮವ್ವನ ನೆನ್ಸಕತ್ತಿರ್ಬೇಕು. ನಿಮ್ಮವ್ವ ನನ್ನೆದಕ್ಕೆ ನೆನೆಸ್ತಾಳ? ಅದು ನೀ ಇನ್ನೇನು ಹೇಳಕ ಹೋಗ್ಬೇಡ. ಏನು ನನಗೆ ಕೇಳಕ ತಲೆ ಕೆಟ್ಟು ಹೋಗ್ಬಿಟ್ಟ. ನೀರು ಕುಡಿತೀನಿ ತಡಿವಾ. ಇವ ತಾಯಿ, ಮೊದ್ಲು ಉಂಡು ಮನೆಗೆ ಹೋಗಿ ನೀನು ಸೀರೆ ಕಳೆದು ನಿನಗೆ ಕೊಡ್ತೇನೆ. ಅಲ್ಲ ಅತ್ತೆ, ಒಂದು ಪ್ರಾಜೆಕ್ಟಿಗೆ ಕೊಟ್ಟಿರೋದು. ಅದ್ರೊಳಗೆ ನೀನು ಮತ್ತೆ ಸುಷ್ಮಾ, ಸುಮಾ, ಆಮೇಲೆ ಸಂಗೀತ, ಭವ್ಯ, ನೀವು ಇಷ್ಟು ಜನ ವರ್ಕ್ ಮಾಡ್ತೀರಿ. ಕನ್ಸ್ಟ್ರಕ್ಷನ್ ಪೂರ್ತಿ ಡಿಸೈನ್ ನೀನೇ ಮಾಡ್ಕೊಂಬರ್ಬೇಕು. ಏನು ಅದು ಯಾವ ಥರ ಬಿಲ್ಡಿಂಗ್ ಸ್ಕೆಚ್ ಆಗ್ತಿ ಅಂತ ನಾನು ನೋಡ್ತೀನಿ. ಅದಾದಮೇಲೆ ಮರನೇ ದಿನ ಎಕ್ಸಾಮ್ ಐತಿ. ಎಲ್ಲರೂ ಕರೆಕ್ಟಾಗಿ ಓದ್ಕೊಂಬರ್ಬೇಕು. ಈ ಸಲ ಮಾತ್ರ ನನ್ನ ಸಬ್ಜೆಕ್ಟ್ ಒಳಗೆ ನೀವು ಜಾಸ್ತಿ ಔಟ್ ಆಫ್ ಔಟ್ ತೆಗಿಬೇಕು. ಏನು ನಾನು ಪಾಠ ಮಾಡಿರೋದೆಲ್ಲ ಅರ್ಥ ಆಗೈತೆ ಇಲ್ಲ? ಆಯ್ತು ಮೇಡಮ್, ನಾನು ಮಾಡ್ಕೊಂಬರ್ತೀನಿ. ಇದ್ರೊಳಗೆ ಯಾರ್ಯಾರು ವರ್ಕ್ ಮಾಡ್ತೀರಿ ಅಂತ ಹೇಳೇನಲ್ಲ ನಾನು. ಹಾಂ ಮೇಡಮ್. ಆಮೇಲೆ ಇವತ್ತು ಸಂಜೆಗೆ 7 ಗಂಟೆಗೆ ಒಂದು ಆನ್ಲೈನ್ ಕ್ಲಾಸ್ ಐತಿ, ಅಟೆಂಡ್ ಆಗ್ರಿ. ಒಬ್ಬರು ಮಿಸ್ ಆಗಂಗಿಲ್ಲ, ಈಗ ಹೇಳೀನಿ. ಮಿಸ್ ಆದರೆ ಮಾರ್ಕ್ಸ್ ಕಟ್. ಇಲ್ಲ ಮೇಡಮ್. ಸುಮಾ, ನೀನು ಈ ಸಲ ಓದೋದ್ರೊಳಗೆ ಜಾಸ್ತಿ ಫೋಕಸ್ ಮಾಡಕತ್ತಿಲ್ಲ. ಏನು ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಾ ಇದಾವು. ಏನು ನಾನು ಯಾವುದನ್ನು ಕೇಳಿಲ್ಲ, ಸರಿಯಾಗಿ ಫೀಸ್ ಕಟ್ಟಿರೋದಕ್ಕೆ ಕರೆಕ್ಟಾಗಿ ಓದೋದು ಕಲಿ ಸ್ವಲ್ಪ. ಖುಷಿ ನೋಡು ಎಷ್ಟು ಚೆನ್ನಾಗಿ ಓದ್ತಾಳ. ನೀನು ಇದೆಯಾ, ಯಾವಾಗ ನೋಡಿದ್ರು ಮಾರ್ಕ್ಸ್ ಕರೆಕ್ಟಾಗಿ ತೆಗಿಯೋದೇ ಇಲ್ಲ ನಿಂದು. ಅದರಲ್ಲೂ ನನ್ನ ಸಬ್ಜೆಕ್ಟಲ್ಲಂತೂ ಫುಲ್ಲು ಡಲ್ಲು ವೀಕ್ ಇದೆಯಾ ನೀನು. ಏನು ಖುಷಿ ನೋಡಿ ಕಲಿ, ಎಷ್ಟು ಚೆನ್ನಾಗಿ ಓದ್ತಾಳ ಅವಳು ಹಳ್ಳಿಯಿಂದ ಬಂದು ಅಂತ. ನಾ ಹೇಳಿದ್ನಲ್ಲ, ಇದು ಕನ್ಸ್ಟ್ರಕ್ಷನ್ ಪೂರ್ತಿ ಡಿಸೈನ್ ಎಲ್ಲ ಮುಗಿದ್ಮೇಲೆ ಸ್ಕೆಚ್ ಎಲ್ಲ ನೋಡಿ ಆಮೇಲೆ ನಾನು ಒಂದು ಎಕ್ಸಾಮ್ ತೊಗೋತೀನಿ. ಪೂರ್ತಿ ಅದ್ರ ಬಗ್ಗೆ ಎನಾಟಮಿ ಮೇಡಮ್ಗೆ ಹತ್ರ ನಾನು ಮಾತಾಡ್ತೀನಿ. ಅದು ಪೂರ್ತಿ ಎಲ್ಲದನ್ನು ನೀವು ಎಕ್ಸಾಮ್ಸಲ್ಲಿ ಔಟ್ ಆಫ್ ಔಟ್ ತೊಗೋಬೇಕು. ಕರೆಕ್ಟಾಗಿ ಎಲ್ಲ ನಾನು ಯಾವ್ಯಾವ ಸೆಮಿನಾರ್ ಕೊಟ್ಟಿದ್ದೆ ಅದನ್ನು ಓದ್ಕೊರಿ. ಸಬ್ಜೆಕ್ಟ್ ಸಿಲೆಬಸ್ ಎಲ್ಲ ಮುಗಿಸಿರೋದನ್ನು ಕರೆಕ್ಟಾಗಿ ಓದ್ಕೊರಿ. ಆಮೇಲೆ ನಾನು ಕೊಟ್ಟಿರೋ ಡಿಸೈನ್ ಕಂಪ್ಲೀಟ್ ಮಾಡಿರಿ. ಆಯ್ತು ಮೇಡಮ್. ಸರಿ ಮೇಡಮ್. ನಾನು ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವರ್ಷಕ್ಕೆ ಸ್ಕಾಲರ್ಶಿಪ್ಪಲ್ಲಿ ಯಾರು ಜಾಸ್ತಿ ಈಗ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗಿತಾರೋ ಅವರಿಗೆ ಫಸ್ಟ್ ಅಲೌಡ್ ಇರೋದು. ಏನು ಅದರಲ್ಲೂ ಖುಷಿ, ನಿಂಗೆ ಸ್ವಲ್ಪ ಭಾಳ ತೊಂದರೆನೇ ಇರೋದೆ ಫ್ಯಾಮಿಲಿ ಕಡೆ. ನನಗೆ ಗೊತ್ತು ನಿನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಸ್ವಲ್ಪ ವೀಕ್ ಐತಿ ಅಂತ ನೀನೇ ಹೇಳಿದ್ದಿ. ಅದಕ್ಕೆ ಸ್ಕಾಲರ್ಶಿಪ್ ಆದಷ್ಟು ನಿಂಗೆ ಸಿಗಲಿ ಅಂತ ನನ್ನ ಆಸೆ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಓದಿ ನೀನು ಮಾರ್ಕ್ಸ್ ತೆಗೆದ್ರೆ ಅವ್ರಿಗೆ ನಾನು ಹೇಳೋಕೆ ಇನ್ನೂ ಚಲೋ ಆಕತಿ. ಯಾಕಂದ್ರೆ ಒಳ್ಳೆ ಹುಡುಗಿ ಚೆನ್ನಾಗಿ ಓದ್ತಾಳೆ, ಅವಳಿಗೆ ಸ್ಕಾಲರ್ಶಿಪ್ ಅವಶ್ಯಕತೆ ಐತಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಓಕೆನಾ? ತೆಗಿರಿ, ಎಲ್ಲರೂ ಮಾರ್ಕ್ಸ್ ಚೆನ್ನಾಗಿ ತೆಗಿರಿ. ಖುಷಿ, ನಿನ್ಗಂತರೂ ಅಪ್ಪ ಅಮ್ಮ ಬೇಕಾದಂಗೆ ಫೀಸ್ ಕಟ್ತಾರ, ಅದಕ್ಕೆ ಓದಕ್ಕೆ ಅಸಡ್ಡೆ ನಿನಗೆ. ಸ್ವಲ್ಪ ಫೈನಾನ್ಷಿಯಲಿ ತೊಂದರೆ ಇದ್ದಿದ್ರೆ ಓದ್ತಿದ್ದಿ ಅಂತ ಕಾಣ್ತತಿ. ಏನು ಇನ್ಮೇಲೆ ಕರೆಕ್ಟಾಗಿ ಓದು, ಇಲ್ಲ ನಿಮ್ಮ ಮಮ್ಮಿಗೆ ನಾನೇ ಕಂಪ್ಲೇಂಟ್ ಮಾಡ್ತೀನಿ. ಸ್ಕಾಲರ್ಶಿಪ್ ಅವಶ್ಯಕತೆ ಐತೋ ಇಲ್ಲ ಗೊತ್ತಿಲ್ಲ, ಬಟ್ ಈಗ ನಾನು ಕೊಟ್ಟಿರೋ ಸೆಮಿನಾರಲ್ಲಿ ಟೀಮ್ ವರ್ಕ್ ಜಾಸ್ತಿ ಇರಬೇಕು. ಅದರೊಳಗೆ ಟೀಮ್ ವರ್ಕ್ ಕಂಪ್ಲೀಟ್ ಆದ್ರೇ ಸ್ಕಾಲರ್ಶಿಪ್ ಸಿಗೋದು ಜಾಸ್ತಿ. ಏನು ಸಂಗೀತ, ನೀನು ಅಷ್ಟೇ. ಏನು? ಹಾಂ ಮೇಡಮ್. ಆಕಾಶ್, ಕಮ್ ಟು ಮೈ ಚೇಂಬರ್. ಸರಿ, ನಾನು ಹೋಗ್ತೀನಿ, ಕರೆಕ್ಟಾಗಿ ಓದ್ಕೊಳ್ರಿ. ಅಪ್ಪ, ಈ ವರ್ಷ ಹಂಗೆ ಸ್ಕಾಲರ್ಶಿಪ್ ಬೇರೆ ಸಿಗ್ತದ? ಸ್ಕಾಲರ್ಶಿಪ್ ಏನಾರ ಸಿಕ್ಕರೆ ನನ್ನ ನಶೀಬ. ನಾನು ಚೆನ್ನಾಗಿ ಓದ್ಬೇಕಪ್ಪ. ಮೇಡಮ್ ಎಷ್ಟು ನಂಬಿಕೆ ಇಟ್ಟಾರ ನನ್ನ ಮೇಲೆ. ಸುಮಾ, ನೀನು ಮಾತ್ರ ಈಗ ಸದ್ಯಕ್ಕೆ ಎಲ್ಲೂ ಹೋಗಕ್ಕೆ ಹೋಗಬೇಡ. ಆಮೇಲೆ ಫೋನ್ ಕಾಲಾಗಿ ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡು. ಅವ್ರು ಹೇಳಿದಾರಲ್ಲ ಕನ್ಸ್ಟ್ರಕ್ಷನ್ ಡಿಸೈನ್ ಎಲ್ಲ ನೀನು ನಾವು ಯಾವ್ಯಾವ ರೀತಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕಲ್ಲ. ಸೆಮಿನಾರ್ ವರ್ಕ್ ಮುಗಿಸ್ಬೇಕು. ಇನ್ನು ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಬರೀ 5 ಡೇಸ್ ಅಷ್ಟೇ ಇರೋದು. ಅಷ್ಟರೊಳಗೆ ಅದನ್ನು ಪೂರ್ತಿ ಕನ್ಸ್ಟ್ರಕ್ಷನ್ ಮುಗಿಸಿ ಮಾಡೆಲ್ ತಂದು ತೋರಿಸ್ಬೇಕು ಮೇಡಮ್ಗೆ. ಅದು ತೋರಿಸಿದ್ಮೇಲೆ ಎಕ್ಸಾಮ್ ತೊಗೊತಾರಂತ, ಅದನ್ನು ಮಾಡಬೇಕು. ಅಯ್ಯೋ ದೇವ್ರೆ, ಓದ್ಕೊಳ್ಳೋದು ಬರ್ಕೊಳ್ಳೋದು ಸಿಕ್ಕಾಪಟ್ಟೆ ಐತಪ್ಪ. ಅದಕ್ಕೆ ಏನು ಎಲ್ಲೂ ಹೋಗಬೇಡ, ಫೋನ್ನೇ ಮಾತಾಡ್ಕೊಂಡು ಕುಂದ್ರಬೇಡ. ನಂಗೆ ಗೊತ್ತು ಬಿಡು, ಆ ಮೇಡಮ್ಗಂತೂ ನನ್ನ ಕಂಡ್ರೆ ಯಾವಾಗಲೂ ಅಷ್ಟಕ್ಕಷ್ಟೇ. ಸರಿನಪ್ಪ. ಅಲ್ಲ, ಈಕಿನ್ನೆಷ್ಟು ಹೊಗಳ್ತಾರೆ ನೋಡಿ ನನ್ನ ಮುಂದನ. ಛೇ, ನಾನೇನು ಉಪಯೋಗ ಇಲ್ಲನ? ಯಾಕೆ ನಾನೇನು ಪ್ರಯೋಜನಕ್ಕಿಲ್ಲ ಅನ್ನಂಗೆ ಮಾತಾಡಿದ್ರು. ನಂಗೆ ಭಾಳ ಬೇಜಾರಾಯ್ತು. ಅದಕ್ಕೆ ಈ ಸಲ ಚೆನ್ನಾಗಿ ಓದಿ ಅವಳಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿ, ಆವಾಗ ಮೇಡಮ್ಮೇ ನಿಂಗೆ ಹೊಗಳ್ತಾರ. ಅವರೆಲ್ಲಿ ನಿಂಗೆ ಬೇಜಾರು ಬೈತಾರ ಹೇಳಿ ನೋಡೋಣ. ನೀ ಬಾಯಿ ಮುಚ್ಕೊಂಡಿರು. ಖುಷಿ ಓದಿದ್ರಾಗ ಬ್ರಿಲಿಯಂಟ್ ಅದಾಳ. ಹೌದಪ್ಪ, ನಾನು ಅಕ್ಕಿ ಹತ್ರ ಏನಾರ ಹೇಳಿಸ್ಕೋಬೇಕು. ಆಸೆ ಆಗಲ್ಲ ನಿಂಗೆ, ಹಳ್ಳಿಯಿಂದ ಬಂದಕ್ಕೆ ಅಕ್ಕಿ ಕಡೆ ಹೇಳಿಸ್ಕೊಂತೀನಿ ಅಂತೆ. ಫಸ್ಟಿಂದ ಇಂಗ್ಲೀಷ್ ಮೀಡಿಯಮ್ ಕಲ್ತವ್ರು ನಾವು. ಏನು ಆಕಿ ಹಿಂಗಾರ ಮಾಡಿ ಈ ಮಾಡಲ್ಸ್ ಇದು ಕನ್ಸ್ಟ್ರಕ್ಷನ್ ಡಿಸೈನ್ ಮಾಡೋದ್ರೊಳಗೆ ಆಕಿಗೆ ಏನು ಮಾಡೋಕ್ಕಾಗಲ್ಲ, ಬಟ್ ಎಕ್ಸಾಮಿಗೆ ಪ್ರಿಪೇರ್ ಆಗೋದಾರ ತಪ್ಪಿಸ್ಬೋದಲ್ಲ ಅಂತ. ಅಯ್ಯೋ ಸುಮ್ಮನಿರ, ಏನೇನಾರ ಮಾಡಬೇಡ ಸುಮಾ. ಈ ವಿಷಯ ಏನಾರ ಖುಷಿಗೆ ಗೊತ್ತಾದ್ರೆ ನಮ್ಮ ಕತೆ ಮುಗೀತು. ಅದು ಮೇಡಮ್ಗೆ ಹೋಗಿ ಹೇಳಿದ್ರೆ ಆಮೇಲೆ ನಮ್ಮ ಮೇಲೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊತಾರೆ ಮೇಡಮ್. ಯಾಕೆ ಬೇಕಪ್ಪ, ನಾನು ಇದ್ರೊಳಗೆ ಇಂಟರ್ಫಿಯರ್ ಆಗಲ್ಲ. ಅಷ್ಟಕ್ಕೂ ಅವಳಿಗೆ ನಾವೇನು ಮಾಡೋಕ್ಕಾಕತಿ? ಅವಳು ಓದ್ತಾ ಇರೋ ಹೊತ್ನಾಗ ಏನು ಬಾಯಿಗಟ್ಟಿ ಹಿಡ್ಕೊಳಕ್ಕಾಗತ್ತಾ? ಸುಮ್ಮನೆ ಇರು. ಆಯ್ತಾಯ್ತು, ಅದು ನಿಜನೇ. ಮತ್ತು ನೀ ಹೋಗಿ ಆಕೆ ಮುಂದೆ ಅನ್ಬೇಡ.
ಅನ್ನಲ್ಲ, ನಂಗೆ ಯಾಕೆ ಬೇಕು ಅಂದ ಜಗಳ ಹಚ್ಚೋದು ಅನ್ನಲ್ಲ. ಬಟ್ ನಾವು ಓದಕ್ಕೆ ಪ್ರಯತ್ನ ಪಡ್ಬೇಕಷ್ಟೆ. ಬಾ ಕ್ಯಾಂಟೀನಿಗೆ ಹೋಗೋಣ. ಮಾಡ್ತೀನಿ ತಡಿ ನಿನಗೆ. ಓದು, ಅದು ಹೆಂಗೆ ಓದ್ತೀಯೋ ನಾನು ನೋಡ್ತೀನಿ. ಮಾಡ್ತೀನಿ ಫಸ್ಟ್ ಕ್ಯಾಂಟೀನ್ಗೆ ಹೋಗಿ ಬಂದು ಕ್ಲಾಸ್ ರೂಮ್ನಾಗ ಕುತ್ಕೊಂಡ್ಮೇಲೆ ಮಾಡ್ತೀನಿ. ಏನು ಮಾಡೋದು? ಎಸ್,